ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ ಕೂಡ ಮಂಜುನಾಥ್. ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಶ್ರೀನಿವಾಸರಾವ್ ಬಂಧನ ಆಗಬೇಕು ಅನ್ನುವಂಥದ್ದು ಅವರ ಆಗ್ರಹ. ಏನ್ ಹೇಳಿದ್ರು ಈ ಸಂದರ್ಭದಲ್ಲಿ ಬನ್ನಿ ನೋಡೋಣ. ಡಿಗಿಂಗ್ ಪ್ರೋಸೆಸ್ ಏನಿದೆ ಅದಕ್ಕೆ ಹೇಳೋದು ನೋಡಿ, ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಫಾಲೋ ಮಾಡಬೇಕು. ಎಲ್ಲಿ ಗ್ರೇವ್ ಡಿಗ್ ಮಾಡ್ತಾರೆ ಅಲ್ಲಿ ಒಂದು ಕೆನೋಪಿ ಇಲ್ಲ ಒಂದು ರೂಫ್ ಮಾಡಬೇಕು, ಮಳೆ ಬರದಿದ್ರೆ. ಅಂದ್ರೆ ಒಮ್ಮೆ ನೀರ್ ಒಳಗೋಗ್ಬಿಟ್ರೆ ಅಗಿಲಿಕ್ಕೆ ಕಷ್ಟ ಆಗತ್ತೆ. ಆಮೇಲೆ ಕೆಲವು ಫಾರ್ ಎಕ್ಸಾಂಪಲ್ ಮೂಳೆ ಇದ್ರೆ ಕಾಲಿಟ್ಟಾಗ ಅದು ಕೆಳಗೋಗುತ್ತೆ ಹೊರತು ಮೇಲ್ ಬರೋದಿಲ್ಲ. ಸೊ ಬಿಕಾಸ್ ಸಾಯಿಲ್ ವಿಲ್ ಬಿಕಮ್ ಸಾಫ್ಟರ್. ಆಮೇಲೆ ಎಲ್ಲ ಸ್ಪೆಷಲಿ ಕೈಗೆ ಹಾಕಿರ್ತಕ್ಕಂಥ ಉಂಗುರ, ಈ ಕಾಲಿರೋ ಚೈನು, ಇವೆಲ್ಲ ಸಣ್ಣ ಸಣ್ಣ ವಸ್ತುಗಳು ಅಲ್ಲಿ ಕಾಲಿಟ್ಟಾಗ ಮಣ್ಣಿನಲ್ಲಿ ಕೊಚ್ಚೆ ತರ ಹಾಕ್ಬಿಟ್ಟು ಅದು ಒಳಗೆ ಇಂಪ್ರೆಗ್ನೆಂಟ್ ಆಗುತ್ತೋ ಎ ವೆರಿ ಗುಡ್ ಪೀಸ್ ಆಫ್ ಎವಿಡೆನ್ಸ್ ದೇ ವಿಲ್ ಲೂಸ್. ಸೊ ದಟ್ ಈಸ್ ವೈ ವಿ ಸೇ, ಅದಕ್ಕೆ ಹೇಳೋದು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಫಾಲೋ ಮಾಡಿ ವೆನ್ ಟು ಡೂ ದ ಎಕ್ಸಿಮೇಷನ್. ಸೊ ಪ್ರೊಟೆಕ್ಟಿವ್ ಗೇರ್ಸ್ ನ ಹಾಕೊಳ್ಳಿ. ದಟ್ ಇಸ್ ವಾಟ್ ಇಸ್ ದ ಆಕ್ಚುಯಲ್ ಪ್ರೋಸೆಸ್. ಸೊ ಆದ ತರ ಮಾಡಿದಾಗ ಇವೆಲ್ಲ ನೋಡಿದಿಲ್ಲ. ಈಗ ನೋಡಿ, ಈಗ ಮಳೆ ಬಂತ ಎಲ್ಲ ಒಂದು 6 ಅಡಿ ಅಗ್ದಿರ್ತಾರೆ. ನೀರು ಹೋಗ್ಬಿಟ್ರೆ ಆ ನೀರು ತೆಗಿಲಿಕ್ಕೆ ಒಂದು ಮೋಟರ್ ತರಬೇಕಾಗತ್ತೆ. ಆಮೇಲೆ ಆ ಮಣ್ಣೆಲ್ಲ ಒಣಗ್ಲಿಕ್ಕೆ ಕಾಯ್ಬೇಕಾಗತ್ತೆ. ಒಳಗೆ ಇಟ್ಬಿಟ್ಟು ತೆಗಿಲಿಕ್ಕೆ ಆಮೇಲೆ ಏನಾದ್ರೂ ಮೂಳೆ ಇದ್ರೆ ಗಾನ್, ದ ಹೋಲ್ ಸ್ಕೆಲಿಟನ್ ವಿಲ್ ಬಿ ಡಿಸ್ಟ್ರಾಯ್ಡ್. ಸೊ ಅದಕ್ಕೆ ಹೇಳೋದು ಪ್ರೋಟೋಕಾಲ್ಸ್. ಅದಕ್ಕೆ ನಾನು ಹೇಳೋದು, ನಾನು ಮುಂಚೆ ನನ್ನನ್ನು ಹೇಳಿದೆ, ಈ ತರ ಎಕ್ಸುಮೇಷನ್ ಮಾಡಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ದ ಡಿಗ್ನಿಟಿ ಆಫ್ ದ ಡೆಡ್ ಅಂಡ್ ದ ಸೆನ್ಸಿಟಿವಿಟಿ ಸರೌಂಡಿಂಗ್ ದ ಗ್ರೇವ್. ಮತ್ತೆ ಎಮೋಷನ್ಸ್ ಏನಿದೆ ಫ್ಯಾಮಿಲಿ ಮೆಂಬರ್ಸ್, ಅದು ಕಾಪಾಡ್ಕೊಳ್ಳೋದು SITಯ ಮೂಲ ಕರ್ತವ್ಯ. ತನಿಖೆ ಒಂದೇ ಅಲ್ಲ, ಮತ್ತೆ ಫಾಲೋ ಮಾಡೋದು, ಎಸ್ಟಾಬ್ಲಿಷ್ ಪ್ರೋಟೋಕಾಲ್ಸ್ ಫಾಲೋ ಮಾಡೋದು 2ನೇ ಕರ್ತವ್ಯ. ಸುಮ್ನೆ ಅಲ್ಲಿ ಎಣ ಸಿಕ್ಕಿದೆ ಒಬ್ಬ ಮನುಷ್ಯನದು ಇದೆ, ಅವ್ರಿಗೂ ಅಕ್ಕ ತಂಗಿ ತಂದೆ ತಾಯಿ ಇರ್ತಾರೆ, ಅವ್ರಿಗೆ ಎಷ್ಟು ದುಃಖ ಆಗತ್ತೆ ಅಂತ ಇವ್ರ ಮನೆಯವ್ರಿಗೆ ಮಾಡಿದಾಗ ಗೊತ್ತಾಗತ್ತೆ. ಸೊ ಅದು ಒಂದು ತುಂಬಾ ಮನಸ್ಸಿನಲ್ಲಿ ಇಟ್ಕೋಬೇಕು. ನಾವೆಲ್ಲ ಸಿವಿಲೈಸ್ ಸೊಸೈಟಿನಲ್ಲಿ ಇರೋದು, ನಾಗರಿಕ ಸಮಾಜದಲ್ಲಿ ಇಟ್ ಡಿಪೆಂಡ್ಸ್. ಅದಕ್ಕೆ ಡೆವಲಪ್ಡ್ ನೇಷನ್ಸ್ಗೂ ಡೆವಲಪಿಂಗ್ ನೇಷನ್ಸ್ಗೂ ಇರೋ ವ್ಯತ್ಯಾಸ ಇಷ್ಟೇ. ವಿ ಶುಡ್ ಟೇಕ್ ಅಟ್ಮೋಸ್ಟ್ ಕೇರ್ ಇನ್ ಅಪೋಲ್ಡಿಂಗ್ ದ ಡಿಗ್ನಿಟಿ ಆಫ್ ದ ಡೆಡ್. 6ನೇ ಪಾಯಿಂಟ್ ಅಲ್ಲಿ 2:30 ಸುಮಾರಿಗೆ ಮೂಳೆಗಳು ಸಿಗುತ್ತೆ. ಈ ಮೂಳೆಗಳು ಸಿಕ್ಕ ನಂತರದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಚರ್ಚೆಗಳಾಗ್ತಾ ಇದೆ. ಈಗ ಈ 6ನೇ ಪಾಯಿಂಟ್ ನಲ್ಲಿ ಸಿಕ್ಕಿರುವಂತಹ ಮೂಳೆ ಯಾರದ್ದು ಅನ್ನುವಂತ ಪ್ರಶ್ನೆ, ಅದರ ಜೊತೆಯಲ್ಲಿ ಒಂದಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಪುರುಷರದ್ದ, ಮಹಿಳೆಯದ್ದ, ಎಷ್ಟು ವಯಸ್ಸು, ಈ ಸಾವಿಗೆ ಕಾರಣ ಏನು ಅನ್ನುವಂತ ಪ್ರಶ್ನೆ. ಈ ಮೂಳೆಯ ಮೂಲ ಹುಡುಕಾಟಕ್ಕೆ ಈಗ SIT ಮುಂದಾಗ್ತಾ ಇದೆ. ಮೂಳೆ ಯಾರದ್ದು, ಈ ಸಾವಾಗಿರೋದು ಯಾವಾಗ, ಅವ್ರ ವಯಸ್ಸೆಷ್ಟು, ಜೊತೆಯಲ್ಲಿ ನಾಪತ್ತೆ ಆದವರಂತ ಪಟ್ಟಿಯಲ್ಲೇನಾದ್ರೂ ಅವರ ಹೆಸರು ಇದೆಯಾ, ಹೀಗೆ 10 ಪ್ರಶ್ನೆಗಳನ್ನ ಮುಂದಿಟ್ಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆ ಮೂಳೆಯನ್ನ ಪತ್ತೆ ಹಚ್ಚುವಂತ ಕಾರ್ಯ ಈಗ 6ನೇ ಪಾಯಿಂಟ್ ನಲ್ಲಿ ಮೂಳೆ ಸಿಕ್ಕ ನಂತರದಲ್ಲಿ ಅದು ಯಾರು ಅನ್ನುವಂತಹ ಪ್ರಶ್ನೆಗೆ ಈಗ ಉತ್ತರವನ್ನ ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಮುಂದಾಗಿದ್ದಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ತನಿಖೆಯನ್ನ ಕೂಡ ಆರಂಭಿಸಿದ್ದಾರೆ. ಈ ಹಿಂದೆ ಮೊದಲಿಗೆ ನಾಪತ್ತೆ ಆದಂತವರ ಲಿಸ್ಟ್ ಅಲ್ಲಿ ಯಾರೆಲ್ಲ ಇದ್ದಾರೆ, ಅವರಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ ಕೂಡ ಮಂಜುನಾಥ್. ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಶ್ರೀನಿವಾಸರಾವ್ ಬಂಧನ ಆಗಬೇಕು ಅನ್ನುವಂಥದ್ದು ಅವರ ಆಗ್ರಹ. ಏನ್ ಹೇಳಿದ್ರು ಈ ಸಂದರ್ಭದಲ್ಲಿ ಬನ್ನಿ ನೋಡೋಣ. ಡಿಗಿಂಗ್ ಪ್ರೋಸೆಸ್ ಏನಿದೆ ಅದಕ್ಕೆ ಹೇಳೋದು ನೋಡಿ, ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಫಾಲೋ ಮಾಡಬೇಕು. ಎಲ್ಲಿ ಗ್ರೇವ್ ಡಿಗ್ ಮಾಡ್ತಾರೆ ಅಲ್ಲಿ ಒಂದು ಕೆನೋಪಿ ಇಲ್ಲ ಒಂದು ರೂಫ್ ಮಾಡಬೇಕು, ಮಳೆ ಬರದಿದ್ರೆ. ಅಂದ್ರೆ ಒಮ್ಮೆ ನೀರ್ ಒಳಗೋಗ್ಬಿಟ್ರೆ ಅಗಿಲಿಕ್ಕೆ ಕಷ್ಟ ಆಗತ್ತೆ. ಆಮೇಲೆ ಕೆಲವು ಫಾರ್ ಎಕ್ಸಾಂಪಲ್ ಮೂಳೆ ಇದ್ರೆ ಕಾಲಿಟ್ಟಾಗ ಅದು ಕೆಳಗೋಗುತ್ತೆ ಹೊರತು ಮೇಲ್ ಬರೋದಿಲ್ಲ. ಸೊ ಬಿಕಾಸ್ ಸಾಯಿಲ್ ವಿಲ್ ಬಿಕಮ್ ಸಾಫ್ಟರ್. ಆಮೇಲೆ ಎಲ್ಲ ಸ್ಪೆಷಲಿ ಕೈಗೆ ಹಾಕಿರ್ತಕ್ಕಂಥ ಉಂಗುರ, ಈ ಕಾಲಿರೋ ಚೈನು, ಇವೆಲ್ಲ ಸಣ್ಣ ಸಣ್ಣ ವಸ್ತುಗಳು ಅಲ್ಲಿ ಕಾಲಿಟ್ಟಾಗ ಮಣ್ಣಿನಲ್ಲಿ ಕೊಚ್ಚೆ ತರ ಹಾಕ್ಬಿಟ್ಟು ಅದು ಒಳಗೆ ಇಂಪ್ರೆಗ್ನೆಂಟ್ ಆಗುತ್ತೋ ಎ ವೆರಿ ಗುಡ್ ಪೀಸ್ ಆಫ್ ಎವಿಡೆನ್ಸ್ ದೇ ವಿಲ್ ಲೂಸ್. ಸೊ ದಟ್ ಈಸ್ ವೈ ವಿ ಸೇ, ಅದಕ್ಕೆ ಹೇಳೋದು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಫಾಲೋ ಮಾಡಿ ವೆನ್ ಟು ಡೂ ದ ಎಕ್ಸಿಮೇಷನ್. ಸೊ ಪ್ರೊಟೆಕ್ಟಿವ್ ಗೇರ್ಸ್ ನ ಹಾಕೊಳ್ಳಿ. ದಟ್ ಇಸ್ ವಾಟ್ ಇಸ್ ದ ಆಕ್ಚುಯಲ್ ಪ್ರೋಸೆಸ್. ಸೊ ಆದ ತರ ಮಾಡಿದಾಗ ಇವೆಲ್ಲ ನೋಡಿದಿಲ್ಲ. ಈಗ ನೋಡಿ, ಈಗ ಮಳೆ ಬಂತ ಎಲ್ಲ ಒಂದು 6 ಅಡಿ ಅಗ್ದಿರ್ತಾರೆ. ನೀರು ಹೋಗ್ಬಿಟ್ರೆ ಆ ನೀರು ತೆಗಿಲಿಕ್ಕೆ ಒಂದು ಮೋಟರ್ ತರಬೇಕಾಗತ್ತೆ. ಆಮೇಲೆ ಆ ಮಣ್ಣೆಲ್ಲ ಒಣಗ್ಲಿಕ್ಕೆ ಕಾಯ್ಬೇಕಾಗತ್ತೆ. ಒಳಗೆ ಇಟ್ಬಿಟ್ಟು ತೆಗಿಲಿಕ್ಕೆ ಆಮೇಲೆ ಏನಾದ್ರೂ ಮೂಳೆ ಇದ್ರೆ ಗಾನ್, ದ ಹೋಲ್ ಸ್ಕೆಲಿಟನ್ ವಿಲ್ ಬಿ ಡಿಸ್ಟ್ರಾಯ್ಡ್. ಸೊ ಅದಕ್ಕೆ ಹೇಳೋದು ಪ್ರೋಟೋಕಾಲ್ಸ್. ಅದಕ್ಕೆ ನಾನು ಹೇಳೋದು, ನಾನು ಮುಂಚೆ ನನ್ನನ್ನು ಹೇಳಿದೆ, ಈ ತರ ಎಕ್ಸುಮೇಷನ್ ಮಾಡಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ದ ಡಿಗ್ನಿಟಿ ಆಫ್ ದ ಡೆಡ್ ಅಂಡ್ ದ ಸೆನ್ಸಿಟಿವಿಟಿ ಸರೌಂಡಿಂಗ್ ದ ಗ್ರೇವ್. ಮತ್ತೆ ಎಮೋಷನ್ಸ್ ಏನಿದೆ ಫ್ಯಾಮಿಲಿ ಮೆಂಬರ್ಸ್, ಅದು ಕಾಪಾಡ್ಕೊಳ್ಳೋದು SITಯ ಮೂಲ ಕರ್ತವ್ಯ. ತನಿಖೆ ಒಂದೇ ಅಲ್ಲ,
ಮತ್ತೆ ಫಾಲೋ ಮಾಡೋದು, ಎಸ್ಟಾಬ್ಲಿಷ್ ಪ್ರೋಟೋಕಾಲ್ಸ್ ಫಾಲೋ ಮಾಡೋದು ಎರಡನೇ ಕರ್ತವ್ಯ. ಸುಮ್ನೆ ಅಲ್ಲಿ ಎಣ ಸಿಕ್ಕಿದೆ, ಒಬ್ಬ ಮನುಷ್ಯನದು ಇದೆ, ಅವ್ರಿಗೂ ಅಕ್ಕ ತಂಗಿ ತಂದೆ ತಾಯಿ ಇರ್ತಾರೆ, ಅವ್ರಿಗೆ ಎಷ್ಟು ದುಃಖ ಆಗುತ್ತೆ ಅಂತ ಇವ್ರ ಮನೆಯವ್ರಿಗೆ ಮಾಡಿದಾಗ ಗೊತ್ತಾಗತ್ತೆ. ಸೊ ಅದು ಒಂದು ತುಂಬಾ ಮನಸ್ಸಿನಲ್ಲಿ ಇಟ್ಕೋಬೇಕು. ನಾವೆಲ್ಲ ಸಿವಿಲೈಸ್ ಸೊಸೈಟಿನಲ್ಲಿ ಇರೋದು, ನಾಗರಿಕ ಸಮಾಜದಲ್ಲಿ ನಾವು ಡಿಪೆಂಡ್ಸ್. ಅದಕ್ಕೆ ಡೆವಲಪ್ಡ್ ನೇಷನ್ಸ್ಗೂ ಡೆವಲಪಿಂಗ್ ನೇಷನ್ಸ್ಗೂ ಇರೋ ವ್ಯತ್ಯಾಸ ಇಷ್ಟೇ. ವಿ ಶುಡ್ ಟೇಕ್ ಅಟ್ಮೋಸ್ಟ್ ಕೇರ್ ಇನ್ ಅಪೋಲ್ಡಿಂಗ್ ದ ಡಿಗ್ನಿಟಿ ಆಫ್ ದ ಡೆಡ್. 6ನೇ ಪಾಯಿಂಟ್ ಅಲ್ಲಿ 2:30 ಸುಮಾರಿಗೆ ಮೂಳೆಗಳು ಸಿಗುತ್ತೆ. ಈ ಮೂಳೆಗಳು ಸಿಕ್ಕ ನಂತರದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಚರ್ಚೆಗಳಾಗ್ತಾ ಇದೆ. ಈಗ ಈ 6ನೇ ಪಾಯಿಂಟ್ ನಲ್ಲಿ ಸಿಕ್ಕಿರುವಂತಹ ಮೂಳೆ ಯಾರದ್ದು ಅನ್ನುವಂತ ಪ್ರಶ್ನೆ, ಅದರ ಜೊತೆಯಲ್ಲಿ ಒಂದಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಪುರುಷರದ್ದ, ಮಹಿಳೆಯದ್ದ, ಎಷ್ಟು ವಯಸ್ಸು, ಈ ಸಾವಿಗೆ ಕಾರಣ ಏನು ಅನ್ನುವಂತ ಪ್ರಶ್ನೆ, ಈ ಮೂಳೆಯ ಮೂಲ ಹುಡುಕಾಟಕ್ಕೆ ಈಗ ಎಸ್ಐಟಿ ಮುಂದಾಗ್ತಾ ಇದೆ. ಮೂಳೆ ಯಾರದ್ದು, ಈ ಸಾವಾಗಿರೋದು ಯಾವಾಗ, ಅವ್ರ ವಯಸ್ಸೆಷ್ಟು, ಜೊತೆಯಲ್ಲಿ ನಾಪತ್ತೆ ಆದವರಂತ ಪಟ್ಟಿಯಲ್ಲೇನಾದ್ರೂ ಅವರ ಹೆಸರಿದೆಯಾ, ಹೀಗೆ 10 ಪ್ರಶ್ನೆಗಳನ್ನ ಮುಂದಿಟ್ಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆ ಮೂಳೆಯನ್ನ ಪತ್ತೆ ಹಚ್ಚುವಂತ ಕಾರ್ಯ ಈಗ 6ನೇ ಪಾಯಿಂಟ್ ನಲ್ಲಿ ಮೂಳೆ ಸಿಕ್ಕ ನಂತರದಲ್ಲಿ ಅದು ಯಾರು ಅನ್ನುವಂತಹ ಪ್ರಶ್ನೆಗೆ ಈಗ ಉತ್ತರವನ್ನ ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ತನಿಖೆಯನ್ನ ಕೂಡ ಆರಂಭಿಸಿದ್ದಾರೆ. ಈ ಹಿಂದೆ ಮೊದಲಿಗೆ ನಾಪತ್ತೆ ಆದಂತವರ ಲಿಸ್ಟ್ ಅಲ್ಲಿ ಯಾರೆಲ್ಲ ಇದ್ದಾರೆ, ಅವರಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ ಕೂಡ. ಮಂಜುನಾಥ್ ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಶ್ರೀನಿವಾಸರಾವ್ ಬಂಧನ ಆಗಬೇಕು ಅನ್ನುವಂಥದ್ದು ಅವರ ಆಗ್ರಹ. ಏನ್ ಹೇಳಿದ್ರು ಈ ಸಂದರ್ಭದಲ್ಲಿ ಬನ್ನಿ ನೋಡೋಣ. ಡಿಗ್ಗಿಂಗ್ ಪ್ರೋಸೆಸ್ ಏನಿದೆ ಅದಕ್ಕೆ ಹೇಳೋದು ನೋಡಿ, ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಫಾಲೋ ಮಾಡಬೇಕು. ಎಲ್ಲಿ ಗ್ರೇವ್ ಡಿಗ್ ಮಾಡ್ತಾರೆ ಅಲ್ಲಿ ಒಂದು ಕೆನೋಪಿ ಇಲ್ಲ ಒಂದು ರೂಫ್ ಮಾಡಬೇಕು, ಮಳೆ ಬರದಿದ್ರೆ. ಒಮ್ಮೆ ನೀರ್ ಒಳಗೋಗ್ಬಿಟ್ರೆ ಅಗಿಲಿಕ್ಕೆ ಕಷ್ಟ ಆಗತ್ತೆ. ಆಮೇಲೆ ಕೆಲವು ಫಾರ್ ಎಕ್ಸಾಂಪಲ್ ಮೂಳೆ ಇದ್ರೆ ಕಾಲಿಟ್ಟಾಗ ಅದು ಕೆಳಗೋಗುತ್ತೆ ಹೊರತು ಮೇಲ್ ಬರೋದಿಲ್ಲ. ಸೊ ಬಿಕಾಸ್ ಸಾಯಿಲ್ ವಿಲ್ ಬಿಕಮ್ ಸಾಫ್ಟರ್. ಆಮೇಲೆ ಎಲ್ಲ ಸ್ಪೆಷಲಿ ಕೈಗೆ ಹಾಕಿರ್ತಕ್ಕಂಥ ಉಂಗುರ, ಈ ಕಾಲಿರೋ ಚೈನು, ಇವೆಲ್ಲ ಸಣ್ಣ ಸಣ್ಣ ವಸ್ತುಗಳು. ಅಲ್ಲಿ ಕಾಲಿಟ್ಟಾಗ ಮಣ್ಣಿನಲ್ಲಿ ಕೊಚ್ಚೆ ತರ ಹಾಕ್ಬಿಟ್ಟು ಅದು ಒಳಗೆ ಇಂಪ್ರೆಗ್ನೆಂಟ್ ಆಗುತ್ತೋ ವೆರಿ ಗುಡ್ ಪೀಸ್ ಆಫ್ ಎವಿಡೆನ್ಸ್ ದೇ ವಿಲ್ ಲೂಸ್. ಸೊ ದಟ್ ಈಸ್ ವೈ ವಿ ಸೇ, ಅದಕ್ಕೆ ಹೇಳೋದು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಫಾಲೋ ಮಾಡಿ ವೆನ್ ಟು ಡೂ ದ ಎಕ್ಸಿಮೇಷನ್. ಸೊ ಪ್ರೊಟೆಕ್ಟಿವ್ ಗೇರ್ಸ್ ನ ಹಾಕೊಳ್ಳಿ. ದಟ್ ಇಸ್ ವಾಟ್ ಇಸ್ ದ ಆಕ್ಚುಯಲ್ ಪ್ರೋಸೆಸ್. ಸೊ ಆದ ತರ ಮಾಡಿದಾಗ ಇವೆಲ್ಲ ನೋಡೋದಿಲ್ಲ. ಈಗ ನೋಡಿ, ಈಗ ಮಳೆ ಬಂತ, ಎಲ್ಲ ಒಂದು 6 ಅಡಿ ಅಗ್ದಿರ್ತಾರೆ, ನೀರು ಹೋಗ್ಬಿಟ್ರೆ ಆ ನೀರು ತೆಗಿಲಿಕ್ಕೆ ಒಂದು ಮೋಟರ್ ತರಬೇಕಾಗತ್ತೆ. ಆಮೇಲೆ ಆ ಮಣ್ಣೆಲ್ಲ ಒಣಗ್ಲಿಕ್ಕೆ ಕಾಯ್ಬೇಕಾಗತ್ತೆ. ಒಳಗೆ ಇಟ್ಬಿಟ್ಟು ತೆಗಿಲಿಕ್ಕೆ, ಆಮೇಲೆ ಏನಾದ್ರೂ ಮೂಳೆ ಇದ್ರೆ ಗಾನ್, ದ ಹೋಲ್ ಸ್ಕೆಲೆಟನ್ ವಿಲ್ ಬಿ ಡಿಸ್ಟ್ರಾಯ್ಡ್. ಸೊ ಅದಕ್ಕೆ ಹೇಳೋದು ಪ್ರೋಟೋಕಾಲ್ಸ್. ಅದಕ್ಕೆ ನಾನು ಹೇಳೋದು, ನಾನು ಮುಂಚೆ ನನ್ನನ್ನು ಹೇಳಿದೆ, ಈ ತರ ಎಕ್ಸುಮೇಷನ್ ಮಾಡಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ದ ಡಿಗ್ನಿಟಿ ಆಫ್ ದ ಡೆಡ್ ಅಂಡ್ ದ ಸೆನ್ಸಿಟಿವಿಟಿ ಸರೌಂಡಿಂಗ್ ದ ಗ್ರೇವ್. ಮತ್ತೆ ಎಮೋಷನ್ಸ್ ಏನಿದೆ ಫ್ಯಾಮಿಲಿ ಮೆಂಬರ್ಸ್, ಅದು ಕಾಪಾಡ್ಕೊಳ್ಳೋದು ಎಸ್ಐಟಿಯ ಮೂಲ ಕರ್ತವ್ಯ. ತನಿಖೆ ಒಂದೇ ಅಲ್ಲ. ಮತ್ತೆ ಫಾಲೋ ಮಾಡೋದು, ಎಸ್ಟಾಬ್ಲಿಷ್ ಪ್ರೋಟೋಕಾಲ್ಸ್ ಫಾಲೋ ಮಾಡೋದು ಎರಡನೇ ಕರ್ತವ್ಯ. ಸುಮ್ನೆ ಅಲ್ಲಿ ಎಣ ಸಿಕ್ಕಿದೆ, ಒಬ್ಬ ಮನುಷ್ಯನದು ಇದೆ, ಅವ್ರಿಗೂ ಅಕ್ಕ ತಂಗಿ ತಂದೆ ತಾಯಿ ಇರ್ತಾರೆ, ಅವ್ರಿಗೆ ಎಷ್ಟು ದುಃಖ ಆಗುತ್ತೆ ಅಂತ ಇವ್ರ ಮನೆಯವ್ರಿಗೆ ಮಾಡಿದಾಗ ಗೊತ್ತಾಗುತ್ತೆ.